ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ಮಗು ಗಣೇಶ ಹೇಳಿ ಮಗು ಗಣೇಶ, ನಾನು ಕೊಳದಲ್ಲಿ ಸ್ನಾನ ಮಾಡುವುದಕ್ಕೆ ಹೋಗ್ತಿದ್ದೀನಿ ಮಗು. ನಾನು ಹೇಳೋ ತನಕ ನೀನು ಯಾರನ್ನು ಒಳಗೆ ಬಿಡಬಾರದು. ಸರಿ ಅಮ್ಮ, ನಾನು ಯಾರನ್ನು ಒಳಗೆ ಬಿಡೋದೇ ಇಲ್ಲ. ಆಟದ ಮಧ್ಯೆ ಇದನ್ನು ಮರೆಯುವುದಿಲ್ಲ ತಾನೆ? ನೀವು ಚಿಂತೆ ಮಾಡಬೇಡಿ ಅಮ್ಮ, ನಾನು ಇಲ್ಲೇ ಇರ್ತೀನಿ. ನನ್ನನ್ನು ಕ್ಷಮಿಸಿ ಪ್ರಭು, ಈಗ ನೀವು ಒಳಗೆ ಹೋಗಕ್ಕಾಗಲ್ಲ. ಬಾಲಕನೇ, ನೀನು ಯಾರು? ಏನಕ್ಕಾಗಿ ನನ್ನ ತಡೆಯುತ್ತಿದ್ದೀಯ? ನಾನು ಗೌರಿ ಪುತ್ರ ಗಣೇಶ. ನನ್ನ ತಾಯಿ ಹೇಳಿದ ಹಾಗೆ ನಡ್ಕೊಳ್ತಿದ್ದೀನಿ. ನನ್ನ ತಾಯಿ ಹೇಳಿದ್ರು, ಅವರು ಹೇಳುವ ತನಕ ಯಾರನ್ನು ಒಳಗೆ ಕಳಿಸ್ಬಾರ್ದು ಅಂತ. ಏನು? ಗೌರಿ ಪುತ್ರನ? ಆದರೆ ಈ ಆದೇಶವೆಲ್ಲ ನನಗಿಲ್ಲ. ಯಾಕಂದರೆ ನಾನು ಶಿವ. ಹೌದು, ಶಿವ ಶಂಕರ. ದ್ವಾರದಿಂದ ಹೋಗು ಬಾಲಕನೇ. ಇಲ್ಲ, ನನ್ನ ತಾಯಿಯ ಆದೇಶ ಸಿಗುವ ತನಕ ಯಾರಿಂದಲೂ ಒಳಗೆ ಹೋಗಲು ಸಾಧ್ಯವಿಲ್ಲ. ನನಗೆ ದಾರಿ ಬಿಡು. ನನ್ನ ಮುಂದೆಯಿಂದ ಹೋಗು. ಅಸಂಭವ. ನನ್ನ ಕೋಪದ ಬಗ್ಗೆ ನಿನಗೆ ಗೊತ್ತಿಲ್ಲ. ನನಗೆ ದಾರಿ ಬಿಡು. ನನ್ನ ಕೋಪಕ್ಕೆ ಒಳಗಾಗಬೇಡ. ಪರಿಣಾಮ ಏನಾಗಿದ್ರೂ ಸರಿ, ಸೂರ್ಯ ಪಶ್ಚಿಮದಿಂದ ಉದಿಸಬಹುದು, ಚಂದ್ರ ಅವನ ರೂಪವನ್ನು ಬದಲಾಯಿಸಬಹುದು. ಆದರೆ ನಾನು ನನ್ನ ತಾಯಿಯ ಆಜ್ಞೆಯನ್ನು ಮೀರಿ ನಡೆಯುವುದಿಲ್ಲ. ಶಾಂತಿಯಿಂದಿರಿ ಪ್ರಭು. ಅವನು ಬಾಲಕ. ನಾನು ಅವನಿಗೆ ತಿಳಿಯುವಂತೆ ಹೇಳುತ್ತೇನೆ. ಅವನು ನಿಮ್ಮ ಮಾತನ್ನು ಕೇಳಲಿಲ್ಲವೆಂದರೆ ಪರಿಣಾಮ ಭಯಂಕರವಾಗಿರುತ್ತದೆ. ಬಾಲ ಗಣೇಶ, ಶಿವನಿಗೆ ಕೋಪ ಬರುವ ಹಾಗೆ ನೀ ನಡೆದುಕೊಳ್ಳಬೇಡ. ಸುಮ್ಮನೆ ಮಾತಾಡಬೇಡ. ನಿನಗೆ ಧೈರ್ಯ ಇದ್ರೆ ನನ್ನ ಜೊತೆ ಯುದ್ಧಕ್ಕೆ ಬಾ. ನಿನ್ನಿಂದ ನಾನು ಕೂಡ ಕೋಪಗೊಂಡಿದ್ದೇನೆ. ಹೆದರ್ಬಿದ್ಯಾ? ಹೆದರು ಪುಕ್ಲ ನೀನು. ಈಗ ನನ್ನ ಶಕ್ತಿ ಏನೆಂದು ನಿನಗೆ ತೋರಿಸುತ್ತೇನೆ. ಹಿಡಿ. ಧೈರ್ಯ ಇದ್ರೆ ನನ್ನನ್ನು ಹಿಡಿದು ನೋಡು. ಹಿಡಿ, ಬಾ, ಹಿಡ್ಕೋ. ಓ ಪ್ರಭು, ನನ್ನನ್ನು ಕ್ಷಮಿಸಿ ಪ್ರಭು. ಈ ಬಾಲಕ ತುಂಬಾ ಶಕ್ತಿಶಾಲಿಯಾಗಿದ್ದಾನೆ. ಇವನನ್ನು ಸಂತೈಸುವುದು ತುಂಬಾ ಕಠಿಣ. ಕಷ್ಟನ ಇವನಿಗೆ ನಾನು ಬುದ್ಧಿ ಕಲಿಸುತ್ತೇನೆ. ಏನಿದು ಪ್ರಭು? ನಿಮ್ಮ ಕೋಪಕ್ಕೆ ಬಾಲಕನ ಜೀವ ಹೋಯಿತು. ಸ್ವಾಮಿ, ನೀವೇನು ಇಲ್ಲಿ? ಗಣೇಶ, ಮಗು ಗಣೇಶ, ನಿನಗೇನಾಯ್ತು ಮಗು? ನಿನ್ನನ್ನು ಈ ರೀತಿ ಮಾಡಿದ್ದು ಯಾರು? ಏನಾಯ್ತು ಮಗು? ಅಯ್ಯೋ ನನ್ನ ಮಗು ಗಣೇಶ, ನನ್ನ ಮಗು ಗಣೇಶ ಪ್ರಭು. ಹಠ ಬಾಲಕನಿಗೆ ಇದೇ ತಕ್ಕ ದಂಡನೆ. ಸ್ವಾಮಿ, ಇದನ್ನು ನೀವು ಮಾಡಿದ್ರ?
ಇವನು ನನ್ನ ಮಾತಿಗೋಸ್ಕರ ಈ ರೀತಿ ಮಾಡಿದ್ದ. ನೀವು ತಿಳಿಯದೆ ನಿಮ್ಮ ಮಗನನ್ನೇ ಸಾಯಿಸಿದ್ದೀರ ಸ್ವಾಮಿ. ಮಗನೇ ಗಣೇಶ, ತಿರುಗಿ ಬಂದ್ಬಿಡಪ್ಪ ಗಣೇಶ ಮಗು. ನನ್ನನ್ನು ಕ್ಷಮಿಸು ಪಾರ್ವತಿ. ನನಗದೆಲ್ಲ ಗೊತ್ತಿಲ್ಲ ಸ್ವಾಮಿ. ನನಗೆ ನನ್ನ ಮಗನನ್ನು ಕೊಟ್ಬಿಡಿ. ಹೇಗಾದರೂ ಮಾಡಿ ನನ್ನ ಮಗನನ್ನು ಕೊಟ್ಬಿಡಿ ಪ್ರಭು. ನೀವು ಯಾಕೆ ಈ ರೀತಿ ಮಾಡಿದ್ರಿ ಪ್ರಭು? ಹೇ ಪಾರ್ವತಿ, ಇವನನ್ನು ನಾನು ಬದುಕಿಸಲು ಸಾಧ್ಯವೇ ಇಲ್ಲ. ಆದರೆ ಬೇರೆ ಪ್ರಾಣಿಯ ತಲೆಯನ್ನು ಜೋಡಿಸಿದಲ್ಲಿ ಬಾಲಕನಿಗೆ ಮತ್ತೆ ಜೀವ ಕೊಡಬಹುದು. ನನಗೆ ಅದೆಲ್ಲ ಗೊತ್ತಿಲ್ಲ ಸ್ವಾಮಿ. ನನ್ನ ಮಗ ನನಗೆ ಹೇಗಾದರೂ ಜೀವಂತವಾಗಿ ಬೇಕು. ನೀವೇ ಹೇಗಾದರೂ ಸಹಾಯ ಮಾಡಬೇಕು ಪ್ರಭು. ನಂದಿ, ಹೋಗು, ಜೀವಂತವಿರುವ ಪ್ರಾಣಿಯ ತಲೆಯನ್ನು ಕತ್ತರಿಸಿ ಇಲ್ಲಿಗೆ ಕೊಂಡು ತಾ. ಹಾಗೆಯೇ ಆಗಲಿ ಪ್ರಭು. ಪ್ರಭು, ನೀವು ಹೇಳಿದ ಹಾಗೆ ಈ ಆನೆ ಸಿಕ್ಕಿದೆ. ಅದರ ತಲೆಯನ್ನು ತಂದಿದ್ದೇನೆ. ನನ್ನನ್ನು ಕ್ಷಮಿಸು ಪುತ್ರನೇ. ನಾನು ನಿನಗೆ ಜೀವದಾನವನ್ನು ಕೊಡುತ್ತೇನೆ. ಇವತ್ತಿನಿಂದ ಲೋಕದಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವ ಮುಂಚೆ ಎಲ್ಲರೂ ಗಣೇಶನ ಆರಾಧನೆಯನ್ನು ಮಾಡುತ್ತಾರೆ. ಹೀಗೆ ನನಗೆ ವರವನ್ನು ಕೊಡುತ್ತೇನೆ.